ನಮಸ್ಕಾರ. ಶಿವವೇಗ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ತಮಿಳುನಾಡು ತನ್ನದೇ ಆದಂತಹ ಕೆಲವು ಸೈದ್ಧಾಂತಿಕ ನಿಲುವುಗಳನ್ನು ಒಳಗೊಂಡಂತಹ ರಾಜ್ಯ. ಅಲ್ಲಿನ ರಾಜಕೀಯ ಪಕ್ಷಗಳಿಗೂ ಕೂಡ ಅದರದ್ದೇ ಆದಂತಹ ಸೈದ್ಧಾಂತಿಕ ವಿಚಾರಗಳು, ವಿನಿಮಯಗಳು ಒಳಗೊಂಡಿವೆ. ಆದರೆ ಅಲ್ಲಿ ನ್ಯಾಷನಲೈಸ್ ಪಾರ್ಟಿಗಳಿಗೆ ಈಸಿ ಎಂಟ್ರಿ ಅನ್ನುವಂಥದ್ದು ಸ್ವಲ್ಪರ ಮಟ್ಟಿಗೆ ಬಹಳ ಕಷ್ಟವಾಗಿತ್ತು. ಯಾಕೆಂತಂದರೆ ಅಲ್ಲಿ AIDMK, DMK ಇನ್ನಿತರೆ ರೂರಲ್ ಪೊಲಿಟಿಕಲ್ ಪಾರ್ಟಿಗಳ ಹಾವಳಿ ಬಹಳ ದೊಡ್ಡ ಪ್ರಮಾಣವಾಗಿತ್ತು. ಇವತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅದೆಷ್ಟೇ ದೊಡ್ಡ ಪಕ್ಷವಾಗಿದ್ದರೂ ಕೂಡ, ಭಾರತೀಯ ಜನತಾ ಪಾರ್ಟಿ ಅದೆಷ್ಟೇ ದೊಡ್ಡ ಪಕ್ಷವಾಗಿದ್ದರೂ ಕೂಡ ತಮಿಳುನಾಡಿನಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ತಿಣುಕಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಯಾಕೆಂತಂದರೆ ಅಲ್ಲಿಯ ಜನ ಅಲ್ಲಿಯ ಲೋಕಲ್ ಪಾರ್ಟಿಗಳಿಗೆ, ಅಂದರೆ ರೂರಲ್ ಪ್ರಾದೇಶಿಕ ಪಕ್ಷಗಳಿಗೆ ಮತವನ್ನು ಹಾಕ್ತಾರೆ ಹೊರತುಪಡಿಸಿದರೆ ಯಾವತ್ತೂ ಕೂಡ ರಾಷ್ಟ್ರೀಯ ಪಕ್ಷಕ್ಕೆ ಅವರು ಜೈ ಅಂದಿದ್ದೇ ಇಲ್ಲ. ಆದರೆ ರೀಸೆಂಟ್ ಆಗಿ ತಮಿಳುನಾಡಿನಲ್ಲಿ ಈ ಭಾರತೀಯ ಜನತಾ ಪಾರ್ಟಿಯ ಧ್ವಜ ಕಾಣಿಸಿದೆ ಅಂತಂದರೆ ಅದಕ್ಕೆ ಅಣ್ಣಾಮಲೆಯವರ ಕೊಡುಗೆ ಒಂದು ತಕ್ಕ ಮಟ್ಟಿಗೆ ಇದೆ ಅನ್ನೋದರಲ್ಲಿ ಯಾವುದೇ ತರಹದ ಅನುಮಾನಗಳಿಲ್ಲ. ಯಾಕಂತಂದರೆ 2020ರಲ್ಲಿ ಕರ್ನಾಟಕದಲ್ಲಿ ಖಡಕ್ ಪೊಲೀಸ್ ಆಫೀಸರ್ ಆಗಿ ಕಾರ್ಯವನ್ನು ನಿರ್ವಹಿಸಿದಂತಹ ಅಣ್ಣಾಮಲೆ, ಸಿಂಗಂ ಅಂತ ಹೆಸರುವಾಸಿಯಾದಂತಹ ಅಣ್ಣಾಮಲೆಯವರು 2020 ಆಗಸ್ಟ್ 25ನೇ ತಾರೀಕು ತಮಿಳುನಾಡಿನ ಭಾರತೀಯ ಜನತಾ ಪಾರ್ಟಿಯನ್ನು ಸೇರ್ಪಡೆ ಆಗ್ತಾರೆ. ಅವತ್ತಿಂದ ಶುರುವಾಗುತ್ತೆ ನೋಡ್ರಿ BJPಯ ಸಂಘಟನೆ ತಮಿಳುನಾಡಿನಲ್ಲಿ. 2026ರ ತನಕನೂ ಕೂಡ ನಿರಂತರವಾಗಿ ಸಂಘಟನೆಯನ್ನು ಮಾಡ್ಕೊಂಡೇ ಬಂದರು ಅಣ್ಣಾಮಲೆ. ಆದರೆ ಅಧಿಕಾರದ ಚುಕ್ಕಾಣಿ ಹಿಡಿಯೋದಕ್ಕೆ ಮಾತ್ರ ಆಗಲೇ ಇಲ್ಲ. ಅದು ಕಷ್ಟ ಸಾಧ್ಯ ಅನ್ನುವಂತಹ ರಿಯಲೈಸೇಷನ್ ಆಗೋದಕ್ಕೆ ಅಣ್ಣಾಮಲೆಯವರಿಗೆ ಹತ್ರ 5ರಿಂದ 6 ವರ್ಷಗಳ ಸಮಯಾವಧಿ ಬೇಕಾಯಿತು. ಆದರೆ ಈಗ ಅಣ್ಣಾಮಲೆ ಭಾರತೀಯ ಜನತಾ ಪಾರ್ಟಿಯನ್ನು ತೊರೆದು ತಮ್ಮದೇ ಆದಂತಹ ಒಂದು ಸ್ವಂತ ಪಕ್ಷದ ನಿರ್ಮಾಣಕ್ಕೆ ಮುಂದಾಗಿರುವಂತಹ ವಿಚಾರ ನಿಮಗೆಲ್ಲ ಗೊತ್ತಿರುವಂತಹ ಸಂಗತಿ. ಯಾಕೆ ಅಂತಂದರೆ ನಾನು ಆಗಲೇ ಹೇಳಿದೆ, ರೂರಲ್ ಪೊಲಿಟಿಕಲ್ ಪಾರ್ಟಿಗಳಿಗೆ ಅಲ್ಲಿ ಫ್ಯೂಚರ್ ಇದೆ, ಭವಿಷ್ಯವಿದೆ. ಅಲ್ಲ ರೀ, ಅಣ್ಣಾಮಲೆ ಮಾಡಿದಂತಹ ಹೋರಾಟಗಳೆಷ್ಟು, ಪ್ರತಿಭಟನೆಗಳೆಷ್ಟು, ಪಾದಯಾತ್ರೆಗಳೆಷ್ಟು, ಲಾಸ್ಟ್ ಟರ್ಮ್ ಎಲೆಕ್ಷನ್ಸ್ಗಳಲ್ಲಿ ಅವರು ಕೊಟ್ಟಂತಹ ಪ್ರಣಾಳಿಕೆಗಳೇನು, ಅಲ್ಲಿನ ರಾಜ್ಯಾಧ್ಯಕ್ಷರಾಗಿ ಅವರು ಮಾಡಿದಂತಹ ಸಂಘಟನೆ ಏನು, ಜನ ಇದು ಯಾವುದನ್ನೂ ನೋಡಲಿಲ್ಲ. ರೀಸೆಂಟಾಗಿ 2 ವರ್ಷಗಳ ಹಿಂದೆ ಬಂದಂತಹ TVK ಪಾರ್ಟಿಗೆ ವೋಟ್ ಹಾಕಿ ತಳಪತಿ ವಿಜಯನನ್ನು ಮುಖ್ಯಮಂತ್ರಿನೇ ಆಗೇ ಮಾಡಿಬಿಟ್ರು ಜನ. ನಾನು ಆಗಲೇ ಹೇಳಿದೆ, ಅಲ್ಲಿಯ ಜನ ರೂರಲ್ ಪೊಲಿಟಿಕಲ್ ಪಾರ್ಟಿಗಳಿಗೆ ಯಾವತ್ತೂ ಜೈ ಅಂತಾರೆ ಅಂತ, ಅಲ್ಲಿಯ ಲೋಕಲ್ ಪೊಲಿಟಿಕಲ್ ಪಾರ್ಟಿಗಳಿಗೆ ಭವಿಷ್ಯವಿದೆ ಅಂತ. 6 ವರ್ಷ ಅಣ್ಣಾಮಲೆ ಮಾಡಿದಂತಹ ಹೋರಾಟಗಳೆಷ್ಟು, ಪ್ರತಿಭಟನೆಗಳೆಷ್ಟು, ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದುಕೊಂಡು ಮಾಡಿದಂತಹ ಸಂಘಟನೆ ಏನು, ಜನ ಅದನ್ನೆಲ್ಲ ಮರೆತು ಬಿಟ್ಟು ರೀಸೆಂಟಾಗಿ 2-3 ವರ್ಷಗಳ ಹಿಂದೆ ಬಂದಂತಹ ಈ TVK ಪಾರ್ಟಿ ಏನಿದೆ ಅದನ್ನು ಗೆಲ್ಲಿಸಿ ಆಕ್ಟರ್ ವಿಜಯ್ ತಳಪತಿಯವರನ್ನು CM ಅನ್ನಾಗಿ ಮಾಡೇ ಬಿಟ್ಟರು. ನಮಗೆ ಭಾರತೀಯ ಜನತಾ ಪಾರ್ಟಿಯನ್ನು ನೋಡಲೂ ಇಲ್ಲ. ಸೊ ಅಲ್ಲಿಯ ಒಂದು ಸೈಕಾಲಜಿ, ಅಲ್ಲಿಯ ಜನರ ಮೈಂಡ್ ಸೆಟ್ಗಳನ್ನು ಅರಿತುಕೊಂಡಂತಹ ಅಣ್ಣಾಮಲೆ ಭಾರತೀಯ ಜನತಾ ಪಾರ್ಟಿಯಲ್ಲಿದ್ದರೆ ಮುಂದೆ ಪೊಲಿಟಿಕಲ್ ಕೆರಿಯರನ್ನು ಬಿಲ್ಟ್ ಮಾಡಿಕೊಳ್ಳೋದು ಹೇಗೆ, ಜನ ಏನು ಮಾಡಿದರೂ ಕೂಡ ನ್ಯಾಷನಲೈಸ್ ಪಾರ್ಟಿಯನ್ನು ಗೆಲ್ಲಿಸೋದು ಅಷ್ಟು ಕಷ್ಟ ಇದೆ ಅಂತ ಹೇಳಿ ಆಲೋಚಿಸಿ ತಮ್ಮದೇ ಆದಂತಹ ಒಂದು ಪಕ್ಷವನ್ನು ತೆರೆಯೋಣ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿಗೆ ಟಾಟಾ ಬೈ ಬೈ ಹೇಳಿ ಈಗ ತಮ್ಮದೇ ಆದಂತಹ ಒಂದು ಪಕ್ಷವನ್ನು ತೆರೆಯೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ವಿ ದ ಲೀಡರ್ಸ್ ಅನ್ನುವಂತಹ ಅಭಿಯಾನ ಈಗ ಪ್ರಾರಂಭ ಆಗಿದೆ. ಹತ್ರ 18 ಲಕ್ಷ ಜನ ಇದಕ್ಕೆ ನೋಂದಾಣಿಕೆಯನ್ನು ಮಾಡ್ಕೊಂಡಿದ್ದಾರೆ. ಯಾವಾಗ ಈ ಚಳವಳಿ 50 ಲಕ್ಷಕ್ಕೆ ತಲುಪುತ್ತೋ, ಅಂದರೆ 50 ಲಕ್ಷ ಜನರ ರಿಜಿಸ್ಟ್ರೇಷನ್ ಅಂತಕ್ಕಂಥದ್ದು ಈ ಸಂಘಟನೆಗಾಗುತ್ತೋ, ಅವತ್ತು ಪೊಲಿಟಿಕಲ್ ಪಾರ್ಟಿಯಾಗಿ ಈ ಒಂದು ಸಂಘಟನೆ ಪರಿವರ್ತನೆಗೊಳ್ಳುತ್ತೆ ಅಂತ ಅಣ್ಣಾಮಲೆ ಹೇಳ್ಕೊಂಡಿದ್ದಾರೆ. ಇನ್ನೇನು ಜುಲೈ ತಿಂಗಳಲ್ಲಿ ನನ್ನ ಪೊಲಿಟಿಕಲ್ ಪಾರ್ಟಿಯನ್ನು ನಾನು ಸ್ಥಾಪನೆ ಮಾಡ್ತೀನಿ, ತಮಿಳುನಾಡಿನ ಜನರಿಗೆ ನಾವು ಸುಳ್ಳು ಹೇಳಲ್ಲ, ದಾರಿ ತಪ್ಪಿಸಲ್ಲ, ಮೋಸ ಮಾಡಲ್ಲ ಅನ್ನುವಂತಹ ಆಶ್ವಾಸನೆಯನ್ನು ಅವರು ಕೊಟ್ಕೊಂಡಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ಪಕ್ಷಕ್ಕೆ ಒಂದು ಹೆಸರನ್ನು ಇಡುತ್ತೇವೆ, ಅದಕ್ಕಂತ ಒಂದು ಚಿಹ್ನೆ ಬರುತ್ತೆ, ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟಂತಹ ಒಂದು ಸಂವಿಧಾನ ರಚನೆ ಆಗುತ್ತೆ, ಅದೆಲ್ಲವೂ ಕೂಡ ಶಾರ್ಟ್ಲಿ ಗೋಯಿಂಗ್ ಟು ಹ್ಯಾಪನ್ ಅಂತ ಅಣ್ಣಾಮಲೆ ಹೇಳ್ಕೊಂಡಿದ್ದಾರೆ. ಇಷ್ಟು ದಿನ ಭಾರತೀಯ ಜನತಾ ಪಾರ್ಟಿಯಲ್ಲಿದ್ದು ನಾವು ಹಿಂದುತ್ವ, ನಾವು ಹಿಂದೂಗಳು ಅಂತೆಲ್ಲ ಮಾತನಾಡ್ತಾ ಇದ್ದಂತಹ ಅಣ್ಣಾಮಲೆ ಈಗ ಎಲ್ಲ ಧರ್ಮಗಳು ಕೂಡ ನಮಗೆ ಬೇಕಾದಂತಹ ಧರ್ಮಗಳು, ಈಗ ಎಲ್ಲ ಧರ್ಮಗಳು ಕೂಡ ನಮಗೆ ಪೂಜನೀಯ ಭಾವನೆಯಿಂದ ನಾವು ಎಲ್ಲ ಧರ್ಮಗಳನ್ನು ನೋಡ್ತೀವಿ, ನಮಗೆಲ್ಲ ಧರ್ಮನೂ ಬೇಕು ಅಂತ ಹೇಳ್ಕೊಂಡಿದ್ದಾರೆ. ವಾಟ್ ಎವರ್, ಅಣ್ಣಾಮಲೆಯವರ ಪೊಲಿಟಿಕಲ್ ಕೆರಿಯರ್ ಮುಂದೆ ಯಾವ ರೀತಿಯಾಗಿ ಬಿಲ್ಡ್ ಆಗುತ್ತೆ, ಅವರ ಈ ಒಂದು ಹೊಸ ಪ್ರಯತ್ನ ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿ ಕಾಣುತ್ತೆ ಅನ್ನುವಂಥದ್ದನ್ನು ನಾವು ಮತ್ತು ನೀವು ಕಾದು ನೋಡಬೇಕಾಗಿದೆ.
ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.